ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ನನಗೆ ಕಮೆಂಟ್ಸ್ ಮೂಲಕ ಹೇಳಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಈ ವ್ಲಾಗಲ್ಲಿ ನಾನು ಸ್ಟೇಜ್ ಫಿಯರ್ ಅಂದರೆ ಕೆಲವರಿಗೆ ಆಲ್ಮೋಸ್ಟು ಜನರಿಗೆ ಇದು ಇದ್ದೇ ಇರುತ್ತೆ. ಜನರ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಹಾಗೆ ಒಂದು ವೇದಿಕೆಯಲ್ಲಿ ಯಾವುದಾದ್ರೂ ಒಂದು ವಿಷಯ ಕೊಟ್ಟರೆ ಅದರ ಬಗ್ಗೆ ಯಾವ ರೀತಿ ಮಾತನಾಡಬೇಕು ಅನ್ನೋದರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೇನೆ. ಈ ವ್ಲಾಗನ್ನು ಸ್ನೇಹಿತರೆ ದಯಮಾಡಿ ಹೇಳ್ತಿದ್ದೇನೆ, ಎಂಡ್ವರೆಗೆ ನೋಡಿ, ನಿಮಗೆ ಏನಾದರೂ ಒಂದು ಯೂಸ್ ಆಗ್ಬೋದು. ಸೊ ಇವತ್ತು ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗುವ ರೀತಿಯಲ್ಲೇ ನಾನು ಹೇಳ್ತೇನೆ. ಅದರಲ್ಲೇನು ಡಿಫ್ರೆಂಟಾಗಿ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಯಾವುದೇ ರೀತಿಯಾದಂಥ ಕಷ್ಟಕರ ಅಥವಾ ನಿಮಗೊಂದು ಅರ್ಥ ಆಗದಂಥ ವರ್ಡ್ಸ್ ಯಾವುದು ಯೂಸ್ ಮಾಡೋದಿಲ್ಲ. ಸೊ ಸ್ಪಷ್ಟ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ಕನ್ನಡ ಅಂತೂ ಯಾರಿಗೂ ಬರದವರು ಯಾರೂ ಇಲ್ಲ, ಹಾಗಾಗಿ ಕನ್ನಡದಲ್ಲಿ ಹೇಳ್ತಾ ಇದ್ದೇನೆ. ನಮ್ಮಲ್ಲಿ ನೋಡಿ, ಇವತ್ತಿನ ಬ್ಲಾಗ್ ಏನಂದರೆ, ಕೆಲವೊಂದು ನಿಮ್ಮಲ್ಲಿ ಒಂದು ಬದಲಾವಣೆ ತರುವ ಒಂದು ದೃಷ್ಟಿಯಲ್ಲಿ ನಾನು ಕೆಲವೊಂದು ಇಂತಹ ಮಿಡ್ಲಲ್ಲಿ ಕೆಲವೊಂದು ಬ್ಲಾಗನ್ನು ಮಾಡ್ತಾ ಇದ್ದೇನೆ ನಾನು. ಏಕೆಂದರೆ ನನ್ನ ಕೆಲಸದ ಚಟುವಟಿಕೆಗಳನ್ನು ಮಾತ್ರ ತೋರಿಸದೆ ಏನೋ ಒಂದು ಡಿಫ್ರೆಂಟ್ ಇರಬೇಕು, ನಮ್ಮ ಚಾನಲಲ್ಲಿ ಏನೋ ಒಂದು ಡಿಫ್ರೆಂಟ್ ಇರಬೇಕು, ಹಾಗೂ ಏನೋ ಒಂದು ಜನಗಳಿಗೆ ಏನಾದರೂ ಒಂದು ಯೂಸ್ ಆಗಬೇಕು ಎನ್ನೋ ದೃಷ್ಟಿಯಿಂದ ನಾನು ಮಿಡ್ಲಲ್ಲಿ ಕೆಲವೊಂದು ವಿಶೇಷವಾದಂತಹ ಒಂದು ಬ್ಲಾಗನ್ನು ಮಾಡ್ತೇನೆ. ನಿಮಗಿದು ಕೆಲವರಿಗೆ ಅರ್ಥ ಆಗ್ಬೋದು. ದಯಮಾಡಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಅದು ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ. ಸ್ನೇಹಿತರೆ, ನಾನು ಯಾಕೆ ಈ ವ್ಲಾಗನ್ನು ಮಾಡ್ತಿದ್ದೇನೆಂದರೆ, ನಾನು ಆಲ್ಮೋಸ್ಟ್ ಜನರಲ್ಲಿ ನೋಡ್ತಿದ್ದೇನೆ, ಅವರಿಗೆ ಒಂದು ಮಾತನಾಡುವಂಥ ಒಂದು ಸ್ಕಿಲ್ಲೇ ಇರೋದಿಲ್ಲ. ಬಿಕಾಸ್ ಅದು ಯಾಕೆ ಇರೋದಿಲ್ಲ ಅಂದರೆ, ಅವರು ಫೇಸ್ ಟು ಫೇಸ್ ಒಬ್ಬರನ್ನ ನೋಡಿ ಮಾತನಾಡುವುದಿಲ್ಲ, ಬಟ್ ಅವರಿಗೋಸ್ಕರ ಅವರು ಸಮಯನ ಕೊಟ್ಟಿರುವುದಿಲ್ಲ, ಹಾಗೆ ಅವರನ್ನು ಅವರು ಅರ್ಥ ಮಾಡಿಕೊಂಡಿರುವುದಿಲ್ಲ. ಸೊ ಈ 3 ವಿಷಯಗಳು ಅವರಲ್ಲಿ ಒಂದು ಆಳವಾಗಿ ಇರೋದರಿಂದ ಅವರಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ, ಇನ್ನೊಬ್ಬರಲ್ಲಿ ಕಮ್ಯುನಿಕೇಷನ್ ಇಟ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಮ್ಮಲ್ಲಿ ಮಾತನಾಡುವಂತಹ ಸ್ಕಿಲ್ ನಮ್ಮಲ್ಲಿ ಇಲ್ಲದಿದ್ದರೆ ಖಂಡಿತವಾಗ್ಲೂ ಆ ಫಿಯರ್ ಅನ್ನೋದು ನಮ್ಮಲ್ಲಿ ಇನ್ಸೈಡಲ್ಲಿ ಇರುತ್ತೆ, ಅದು ಹೋಗೋದಿಲ್ಲ. ಹಾಗಾಗಿ ಆ ಫಿಯರನ್ನು ನಾವು ಮೊದಲು ತೆಗೆದ್ರೆ ಖಂಡಿತವಾಗ್ಲೂ ನಮಗೆ ಯಾರ ಜೊತೆ ಆಗಿರ್ಬೋದು ಅಥವಾ ಯಾವುದೇ ಒಂದು ವೇದಿಕೆಯಲ್ಲಿ ಆಗಿರ್ಬೋದು ಪಟ್ ಅಂತ ಮಾತಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮೊದಲು ಆ ಫಿಯರನ್ನು ನಾವು ತೆಗಿಬೇಕು. ಅದು ಹೇಗೆ ಅಂದರೆ, ನಾನು ಹೇಳೋದು, ನೀವು ಬೇರೆಯವರ ಮಾತುಗಳನ್ನು ಫಸ್ಟ್ ಆಲಿಸಿ. ಅವರು ಯಾವ ರೀತಿ ಮಾತನಾಡ್ತಾರೆ, ಯಾವ ರೀತಿ ಭಾಷಣಗಳನ್ನು ಮಾಡ್ತಾರೆ, ಹಾಗೆ ಅವರಲ್ಲಿ ಯಾವ ರೀತಿ ಕಮ್ಯುನಿಕೇಷನ್ ಸ್ಕಿಲ್ ಇದೆ ಅನ್ನೋದನ್ನು ಫಸ್ಟ್ ನಾವು ಒಬ್ಬರು ಮಾತನಾಡೋದನ್ನು ಕೇಳಬೇಕು. ಆಮೇಲೆ ಅದನ್ನು ನಮ್ಮಲ್ಲಿ ನಾವೇ ಅದನ್ನು ಅಳವಡಿಸಿಕೊಳ್ಬೇಕು. ಬೇರೆಯವರ ಜೊತೆ ನಿಮಗೆ ಮಾತನಾಡಲಿಕ್ಕೆ ಖಂಡಿತವಾಗ್ಲೂ ಸ್ವಲ್ಪ ಹಿಂಜರಿಕೆ ಅನ್ನೋದು ಇದ್ದೇ ಇರುತ್ತೆ. ಸೊ ಅದು ಮೆಥಡ್ ಇಲ್ಲಾಂದರೆ ನೀವೊಂದು ಮಿರರ್ ಎದುರು ಇಟ್ಕೊಂಡು, ಕನ್ನಡಿ ಎದುರು ನಿಂತ್ಕೊಂಡು ಮಾತನಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಸರಿನಾ? ಅಥವಾ ಒಂದು ಕ್ಯಾಮರಾದ ಎದುರು ಇಟ್ಕೊಂಡು ಅದನ್ನು ನೋಡಿ ಮಾತನಾಡಲಿಕ್ಕೆ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಇದನ್ನು ನೀವು ದಿನೇ ಮಾಡ್ತಾ ಹೋದರೆ, ಆಲ್ಮೋಸ್ಟ್ ನಿಮಗೆ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಇದನ್ನು ನಿಮ್ಮಲ್ಲಿ ಒಂದು ಮಾತನಾಡುವ ಸ್ಕಿಲ್ ಖಂಡಿತವಾಗ್ಲೂ ಅದು ಹುಟ್ಟುತ್ತದೆ. ಸ್ಟೇಜ್ ಫಿಯರ್, ನಾನು ಕೆಲವರಲ್ಲಿ ಹೇಳ್ತೇನೆ, ಒಂದು ವಿಷಯದ ಬಗ್ಗೆ ಒಂದು ಟೂ ಲೈನ್ ಸಾಕು ಹೇಳಿ ಅಂತ ಹೇಳಿದರೆ ಆಲ್ಮೋಸ್ಟ್ ಜನ ಹೇಳ್ತಾರೆ, ನಮಗೆ ಆಗೋದಿಲ್ಲ, ಕಷ್ಟ ಆಗುತ್ತೆ, ಒಂಚೂರು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಎಷ್ಟೋ ಓದಿದವರು ಇರ್ತಾರೆ, ಅವರಲ್ಲಿ ಎಲ್ಲ ನಾಲೆಜ್ ಇರುತ್ತೆ, ಬಟ್ ಒಂದು ಕ್ಯಾಮರಾ ಎದುರು ಫೇಸ್ ಮಾಡಿಕೊಂಡು ಅಟ್ಲೀಸ್ಟ್ ನಾನು ಒಬ್ಬಳೇ ಇದ್ರೂ ಕೂಡ ಮಾತನಾಡಿ ಅಂತ ಹೇಳಿದರೆ ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈ ದೃಷ್ಟಿಯಿಂದ ನಾನೊಂದು ಈ ಬ್ಲಾಗ್ ಮಾಡ್ತಿದ್ದೇನೆ, ಏನೋ ಜನಗಳಿಗೆ ಒಂದು ಯೂಸ್ ಆಗ್ಬೋದಂತ. ಅದಕ್ಕೆ ನಾನು ಹೇಳೋದು, ಫಸ್ಟ್ ನಿಮಗೋಸ್ಕರ ಸಮಯವನ್ನು ಕೊಡಿ, ಆಗ ಖಂಡಿತವಾಗ್ಲೂ ನಮ್ಮಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಬೋದು. ಹಾಗೆ ಈ ಮಾತನಾಡುವ ಕಲೆ ಅನ್ನೋದು ನಮ್ಮಲ್ಲಿ ಹುಟ್ಟುಕೊಳ್ಳುತ್ತದೆ. ಬರೀ ನಾವೇನು ಮಾಡ್ತೇವೆ, ನಾವು ಸುಮ್ಮನೆ ಒಬ್ಬೊಬ್ಬರು ಏನು ಮಾಡ್ತಾರೆ, ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ, ಆವಾಗ ನಮ್ಮಲ್ಲಿ ಬದಲಾವಣೆ ಏನೂ ಆಗೋದಿಲ್ಲ. ಬಟ್ ನಾವು ಏನೋ ಒಂದು ವಿಷಯದ ಬಗ್ಗೆ ಇನ್ನೊಬ್ಬರಲ್ಲಿ ಡಿಸ್ಕಷನ್ ಮಾಡ್ತಾ ಇರಬೇಕು, ಮಾತನಾಡ್ತಾ ಇರಬೇಕು. ಆಗ ಆಟೋಮ್ಯಾಟಿಕ್ ನಾವು ಮಾತಾಡಿ ಏನಾಗುತ್ತೆ, ನಮ್ಮಲ್ಲಿರುವಂಥ ಇನ್ಸೈಡ್ ಫಿಯರ್ ಎನ್ನುವುದು ಅದು ಹೋಗ್ತದೆ. ಹೌದಾ? ಮತ್ತು ಏನಂದರೆ, ಪ್ರತಿಯೊಂದು ಕೂಡ ನಾವು ಇಲ್ಲಿ ಇಟ್ಕೊಳ್ಬೇಕು. ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದೆ, ಇಲ್ಲಿ ಇಟ್ಕೊಳ್ಬೇಕು. ದಯವಿಟ್ಟು ಯಾವುದಕ್ಕೂ ನಾವು ಡಿಪೆಂಡ್ ಆಗಬಾರ್ದು. ಹೌದಾ? ಈಗ ನಿಮಗೊಂದು ಫಾರ್ ಎಕ್ಸಾಂಪಲ್, ನಿಮಗೊಂದು ವೇದಿಕೆಯಲ್ಲಿ ಮುಂಚೆಲ್ಲ ನಮ್ಮ ಸ್ಕೂಲ್ ಟೈಮಲ್ಲೆಲ್ಲ ಇತ್ತು, ಭಾಷಣ ಸ್ಪರ್ಧೆ ಅನ್ನೋದೊಂದು ಇತ್ತು. ನಾವು ಏನು ಮಾಡ್ತೀವಿ, ಭಾಷಣದನ್ನು ಬಯಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಆ ದಿನಗಳು ಹಾಗೆ ಇತ್ತು, ಬಟ್ ಅಲ್ಲಿ ನಮಗೆ ಇಲ್ಲಷ್ಟು ಇರ್ತೇ ಇರಲಿಲ್ಲ. ಅದು ಏನೋ ಹೇಳ್ಕೊಟ್ಟಿರ್ತಾರೆ, ಅದನ್ನು ಪಟ್ ಅಂತ ಬಯಟ್ ಮಾಡ್ಕೊಂಡು ಅಲ್ಲಿ ವೇದಿಕೆಯಲ್ಲಿ ಹೇಳ್ತೇವೆ. ಬಟ್ ಅದಕ್ಕಿಂತ ನಾನು ಹೇಳೋದು, ಬಯಟ್ ಅನ್ನೋದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ನಮ್ಮ ಮಕ್ಕಳಿಗೆ ಕೂಡ ಅಂತಹ ಸ್ಕಿಲ್ಲನ್ನು ಕಲಿಸಿಕೊಡ್ಬೇಡಿ. ಯಾಕೆ ಅಂದರೆ, ಬಾಯ್ ಹೆಟ್ ಅನ್ನೋದು ಒಂದು ಸ್ಪಾಟಲ್ಲಿ ನೀವು ಏನಾದರೂ ಮರೆತು ಹೋದರೆ ಫುಲ್ ಅಲ್ಲಿ ನೀವು ನರ್ವಸ್ ಆಗಿ ಹೋಗ್ತೀರಾ.
ಹಾಗೆ ಬಾಯಹಟ್ಟಿ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಒಂದು ವಿಷಯದ ಬಗ್ಗೆ ನೀವು ಪರ್ಫೆಕ್ಟಾಗಿ ತಿಳ್ಕೊಂಡಿರಿ, ಅದನ್ನು ಮಾತನಾಡಿ ಏನಾಗುತ್ತೆ ಇಲ್ಲಿ ಇಟ್ಕೊಂಡಿರಿ, ಆವಾಗ ಆಟೋಮ್ಯಾಟಿಕ್ ಆಗಿ ನಿಮಗೆ ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ವಿಷಯ ಏನಂದರೆ, ಅವಕಾಶಗಳು ಸಿಕ್ಕಾಗ ದಯಮಾಡಿ ಅದನ್ನು ಇಗ್ನೋರ್ ಮಾಡಬೇಡಿ. ಯಾಕಂದರೆ ನಮಗೆ ಅವಕಾಶಗಳು ತಾನಾಗಿ ಬಂದಿರುತ್ತೆ. ಸಣ್ಣ ಸಣ್ಣ ವೇದಿಕೆಗಳ ಮುಖಾಂತರನೇ ನಾವು ಮಾತಾಡಿ ಏನಾಗುತ್ತೆ, ಅಭ್ಯಾಸ ಆಗಿ ದೊಡ್ಡ ದೊಡ್ಡ ವೇದಿಕೆಗಳು ನಮಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟ್ ನಾವು ಸಿಕ್ಕ ಅವಕಾಶಗಳನ್ನ, ಸಣ್ಣ ಸಣ್ಣ ವೇದಿಕೆಗಳು ಸಿಗ್ತದೆ, ಅದನ್ನು ಅವಕಾಶಗಳನ್ನು ದಯಮಾಡಿ ದೂರ ಸರಿಬೇಡಿ. ಅಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಇಟ್ಕೊಳ್ಳಿ. ಮಾತನಾಡುವಂಥ ಯಾರೋ ಒಬ್ಬರು ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದರೆ, ದಯಮಾಡಿ ನಿಮಗೆ ಏನೋ ಒಂದು ವಿಷಯ ಗೊತ್ತಿರೋದು ಅದರ ಬಗ್ಗೆ ಡಿಸ್ಕಷನ್ ಮಾಡಿ. ಖಂಡಿತ ನಿಮಗೆ ಮಾತನಾಡುವಂಥ ಸ್ಕಿಲ್ ಆಟೋಮ್ಯಾಟಿಕ್ ಆಗಿ ಬಂದೇ ಬರ್ತದೆ. ನನಗೆ ಕೆಲವೊಂದು ಸಲ ಏನಾಗುತ್ತೆ, ತುಂಬ ಜನರು ನಾನು ಬರುವಾಗ ಹೇಳ್ತೇನೆ, ಒಂದು ಈಗ ನಿಮಗೊಂದು ಅದರ ಬಗ್ಗೆ ಸ್ವಲ್ಪ ಹೇಳಿ ಅಂತ, ನಿಮಗೆ ಏನು ಮನಸ್ಸಿಗೆ ಏನು ಅನ್ಸುತ್ತೆ ಅದರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ, ಸೊ ಮಾತಾಡಲಿಕ್ಕೆ ತುಂಬ ಹಿಂಜರಿತಾರೆ ಅವರು. ಆದರೆ ಯಾಕೋ ಗೊತ್ತಿಲ್ಲ, ಯಾಕೆ ಅವರಲ್ಲಿ ಇದೆ ಅನ್ನೋದನ್ನು ಕೂಡ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ದಯಮಾಡಿ ಇಂತಹ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಬ್ಬರಲ್ಲ, ಒಂದು ಕ್ರೌಡ್ ಇದ್ದರೂ ಕೂಡ ಆ ಜನಗಳ ಮಧ್ಯೆ, ಆ ಜನಗಳ ಎದುರುಗಡೆ ಮಾತಾಡುವಂತಹ ಸ್ಕಿಲ್ಲನ್ನು ನೀವು ಹುಟ್ಟಿಸ್ಕೊಂಡ್ರೆ ಖಂಡಿತವಾಗ್ಲೂ ಯಾವ ವೇದಿಕೆ ಕೊಟ್ಟರು, ಯಾವ ವಿಷಯ ಕೊಟ್ಟರು ನಿಮಗೆ ಆಟೋಮ್ಯಾಟಿಕ್ ಆಗಿ ಮಾತಾಡಲಿಕ್ಕೆ ಅದು ಸಾಧ್ಯ ಆಗ್ತದೆ. ನಾನು ಕೆಲವೊಂದು ಹೇಳ್ತೇನೆ. ಯಾಕೆಂದರೆ ಪ್ರತಿಯೊಬ್ಬರಲ್ಲಿ ಕೂಡ ನಾವು ನಮಗೆ ಕೆಲವೊಂದು ಸಲ ಏನಾಗುತ್ತೆ, ನಾವು ಫ್ರೀ ಟೈಮ್ ಇದ್ದಾಗ ಏನಾಗುತ್ತೆ ಅಂದರೆ, ಏನೋ ಒಂದು ಬರೀ ನಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನ ಕೊಡದೆ, ಯಾವುದೋ ಒಂದು ಜನಗಳಿಗೆ ಯೂಸ್ ಆಗುವಂಥ ರೀತಿಯಲ್ಲಿ ಯಾವುದರ ಬಗ್ಗೆ ಒಂದು ಡಿಸ್ಕಷನ್ ಅಥವಾ ನೋಡ್ತಾ ಇದ್ದರೆ ಅದನ್ನು ಬೇರೆಯವರಿಗೆ ಹೇಳಿದರೆ ಅದು ಆಟೋಮ್ಯಾಟಿಕ್ಕಾಗಿ ನಮಗೂ ಮಾತಾಡಲಿಕ್ಕೆ ಅಭ್ಯಾಸ ಮಾಡಿಕೊಡ್ತದೆ. ಸೊ ಆ ದೃಷ್ಟಿಯಲ್ಲಿ ಹೇಳುವಂಥದ್ದು. ಇನ್ನೊಂದು ಏನಂದರೆ, ಸಾಧ್ಯವಾದಷ್ಟು ಮಿರರ್ ಅಂದರೆ, ನಾನು ಆವಾಗಲೇ ಹೇಳಿದೆ, ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವು ಮಾತಾಡಲಿಕ್ಕೆ ಅಭ್ಯಾಸ ತಪ್ಪಾಗುತ್ತೆ. ಫಸ್ಟ್ ಸ್ಟೇಜಲ್ಲಿ ತಪ್ಪಾಗುತ್ತೆ, ಸೆಕೆಂಡ್ ಟೈಮು ತಪ್ಪಾಗುತ್ತೆ. ಆದರೆ ಮಾತನಾಡಿ ಏನಾಗುತ್ತೆ, ಅದು ನಮ್ಮಲ್ಲಿರುವಂಥ ಸ್ಟೇಜ್ ಫಿಯರ್ ಎನ್ನುವುದು ಹೋಗ್ತದೆ. ಸೊ ಆ ನಂತರ ಕ್ಯಾಮರಾ ನೋಡಿ ಮಾತಾಡಲಿಕ್ಕೆ ಕಲೀರಿ. ನಿಮ್ಮ ಮೊಬೈಲ್ ಕ್ಯಾಮರಾಸ್ ಆಗಿರ್ಬೋದು, ಅದನ್ನು ನೋಡಿ ಮಾತನಾಡಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಿ. ನಾವು ಕೆಲವರಿಗೊಂದು ಅವಕಾಶ ಕೊಟ್ಟಿರ್ತೇವೆ. ಸೊ ಅದರಲ್ಲಿ ಸರಿಯೋ ತಪ್ಪೋ ಗೊತ್ತಿಲ್ಲ, ಬಟ್ ತಪ್ಪಾಗಿದ್ದನ್ನು ತಿದ್ದಿ ಹೇಳ್ತೇವೆ. ಆದರೆ ಎಲ್ಲರೂ ಪರ್ಫೆಕ್ಟ್ ಅಂತ ಹೇಳೋದಿಲ್ಲ. ನಾವು ಮಾತಾಡೋದ್ರಲ್ಲಿ ಕೆಲವೊಂದು ಸಲ ತಪ್ಪಾಗುತ್ತೆ, ಬಟ್ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಬೇಡಿ. ಮನುಷ್ಯ ಆದಮೇಲೆ ತಪ್ಪು ಆಗೇ ಆಗುತ್ತೆ, ಬಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಡಿ. ಯಾವುದು ಒಳ್ಳೇದಿದೆಯಾ ಅದರ ಬಗ್ಗೆ ನಾವು ಅವರನ್ನು ಪ್ರೋತ್ಸಾಹ ಮಾಡೋಣ. ಕೆಲವರಿಗೆ ಒಂದು ಅಭ್ಯಾಸ ಇದೆ, ಯಾರಾದರೂ ಒಂದು ಸ್ವಲ್ಪ ತಪ್ಪು ಮಾತಾಡಿ ಅದನ್ನು ಮಾತ್ರ ಎತ್ತಿಡಿತಾರೆ, ಅವರ ನೆಗೆಟಿವ್ಸನ್ನು ಮಾತ್ರ ಎತ್ತಿಡ್ತಾರೆ. ಪಾಪ ಅವರು ಏನೋ ಒಂದು ಪಾಸಿಟಿವ್ ತುಂಬ ಇರುತ್ತೆ ಅವರಲ್ಲಿ, ಸೊ ಅದನ್ನು ಯಾರೂ ಹೇಳೋದಿಲ್ಲ. ಸೊ ಇಂತಹ ಕೆಲಸಗಳನ್ನು ಮಾಡು. ಯಾರೋ ಒಬ್ಬರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅದಕ್ಕೆ ಪ್ರೋತ್ಸಾಹ ಮಾಡೋಣ. ಅವರಲ್ಲಿ ನೆಗೆಟಿವ್ ಇದ್ದರೂ ಕೂಡ ಪಾಸಿಟಿವನ್ನು ಎಳೆದು ತೋರಿಸೋಣ. ಅವಾಗ ಪಾಪ ಅವರಿಗೆ ಇನ್ನೊಂದು ಕೆಲಸ ಮಾಡಲಿಕ್ಕೆ ತುಂಬ ಉತ್ತೇಜನವನ್ನದು ಕೊಡ್ತದೆ. ನಮಗೆ ಏನಾಗುತ್ತೆ ಅಂದರೆ, ನಾನು ಒಂದು ಫ್ರ್ಯಾಂಕ್ ಆಗಿ ಹೇಳೋದಾದರೆ, ನನಗೆ ಯಾವುದೇ ಕ್ರೌಡ್ ಆಗಿರ್ಬೋದು ಅಥವಾ ಯಾವುದೇ ಜನಗಳ ಮಧ್ಯೆ ಆಗಿರ್ಬೋದು ಅಥವಾ ಯಾರು ಬಂದರೂ ಕೂಡ ಅವರ ಎದುರುಗಡೆ ಮಾತನಾಡಲಿಕ್ಕೆ ಯಾವುದೇ ರೀತಿಯ ಭಯ ಇರೋದಿಲ್ಲ. ಯಾಕಂದರೆ ನಮಗೆ ಅಭ್ಯಾಸ ಮಾಡಿಕೊಂಡಿದ್ದೆ, ಅಭ್ಯಾಸ ಆಗಿದೆ. ಸೊ ಅಂತಹ ಒಂದು ಹಿಂಜರಿಕೆ ಅನ್ನೋದು ನನ್ನಲ್ಲಿ ಇಲ್ಲ. ಅದು ಸರಿಯೋ ತಪ್ಪೋ ಏನಿಲ್ಲ, ಬಟ್ ಆ ಟೈಮಲ್ಲೇ ನಾನು ಪ್ರತಿಯೊಂದನ್ನು ಕೂಡ ಫೇಸ್ ಮಾಡ್ತಾ ಹೋಗ್ತೇನೆ. ಸೊ ಹೀಗೆ ಒಂದು ವೇದಿಕೆಯಲ್ಲಿ ಕೂಡ ನಿಮಗೆ ಒಂದು ವಿಷಯದ ಬಗ್ಗೆ ಕೊಟ್ಟರೆ, ಬಟ್ ಆ ವಿಷಯದ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ನಮಗೆ ಅವಕಾಶ ಇರ್ತದೆ. ಸೊ ಕೆಲವೊಂದು ಏನಾಗುತ್ತೆ ಅಂದರೆ, ಅದರಲ್ಲಿ ನಾವು ಬೇರೆ ಬೇರೆ ವಿಷಯಗಳ ಬಗ್ಗೆ ಸೇರಿಸ್ಬೋದು, ಏನು ತೊಂದರೆ ಇಲ್ಲ, ಬಟ್ ಅದಕ್ಕೆ ರಿಲೇಟೆಡ್ ಆಗಿರಬೇಕು ಅದು. ಬಟ್ ಔಟ್ಸೈಡ್ ಸಿಲೆಬಸ್ ಅಂತ ತಂದು ನಾವು ಆ ವಿಷಯಕ್ಕೆ ತುಂಬಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ರಿಲೇಟೆಡ್ ಆದಂಥ ವಿಷಯಗಳನ್ನು ನಾವು ಮಾತಾಡ್ತಾ ಹೋದರೆ ಖಂಡಿತವಾಗಿಯೂ ನಮಗೆ ವೇದಿಕೆಗಳಲ್ಲಿ ಸಿಕ್ಕ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಹಾಗೆ ನಮ್ಮಲ್ಲಿ ಮೊದಲು ನಾವು ಏನೋ ಒಂದು ಅಚೀವ್ ಮಾಡಬೇಕಂದ್ರೆ ಮೊದಲು ನಾವು ಸ್ಟೇಜ್ ಫಿಯರ್ ಆಗಿರ್ಬೋದು ಅಥವಾ ನಮ್ಮಲ್ಲಿ ಇನ್ಸೈಡಲ್ಲಿ ಇರುವಂತಹ ನರ್ವಸ್ನೆಸ್ ಆಗಿರ್ಬೋದು, ಫಿಯರ್ ಆಗಿರ್ಬೋದು, ದಯಮಾಡಿ ಅದನ್ನು ಫಸ್ಟ್ ನಾವು ಬದಿಗಿಡಬೇಕು. ಆವಾಗ ಮಾತ್ರ ನಮಗೆ ಏನೋ ಒಂದು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಮ್ಮಲ್ಲಿ ಒಂದು ಮಾತನಾಡುವಂತಹ ಕಲೆ ಇಲ್ಲದಿದ್ದರೆ ಖಂಡಿತವಾಗಲೂ ನಮಗೆ ಯಾವುದೇ ಫೀಲ್ಡ್ ಆಗಿರ್ಬೋದು, ಯಾವುದೇ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಎಲ್ಲೋ ಹೋದರೂ ಕೂಡ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಳದಿದ್ದರೆ ಖಂಡಿತವಾಗಲೂ ನಾವು ಯಾವುದೇ ಒಂದು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಹೇಳೋದು, ಹೆಚ್ಚು ಮಾತನಾಡಿ, ಹೆಚ್ಚು ನಗ್ತಾ ಇರಿ, ಹೆಚ್ಚು ಮಾತನಾಡಿ, ಹೆಚ್ಚು ಜನಗಳ ಜೊತೆ ಬೆರೆಯಿರಿ. ಆವಾಗ ಮಾತ್ರ ನಮ್ಮಲ್ಲಿರುವಂಥ ಫಿಯರ್ ಅನ್ನೋದು ನಮಗೆ
ದೂರ ಸರಿಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ನಮ್ಮಲ್ಲಿರುವಂಥ ಫಿಯರನ್ನು ನಾವು ಫಸ್ಟು ದೂರ ಮಾಡಬೇಕು. ಹಾಗೆ ಜನಗಳ ಜೊತೆ ಸ್ವಲ್ಪ ಫ್ರೀ ಸಮಯ ಸಿಕ್ಕಾಗ ಜನಗಳ ಜೊತೆ ಸ್ವಲ್ಪ ಬೆರೀಲಿಕ್ಕೆ ಕಲಿಬೇಕು, ಅವರ ಜೊತೆ ಮಾತನಾಡಬೇಕು. ಹಾಗೆ ಅವರು ಏನು ಮಾತನಾಡ್ತಿದ್ದಾರೆ ಅನ್ನೋದನ್ನು ಫಸ್ಟ್ ನಾವು ಅದನ್ನು ಆಲಿಸಬೇಕು. ಆನಂತರ ನಮಗೆ ಸಾಧ್ಯವಾದಷ್ಟು ಅದರಲ್ಲಿ ಪರಿಹಾರಗಳನ್ನು ಕೊಡಲಿಕ್ಕೆ ನಮ್ಮಿಂದ ಎಷ್ಟು ಸಾಧ್ಯನ ಅಷ್ಟನ್ನು ಕೊಡ್ತಾ ಹೋಗಬೇಕು. ಹಾಗೆ ಮಾತನಾಡುವಂಥ ಕಲೆಯನ್ನು ನಾನು ಯಾಕೆ ಇದನ್ನು ಹೇಳಿದ್ದೀನಿ, ಮಾತನಾಡುವಂಥ ಕಲೆಯನ್ನು ನಾವು ನಮ್ಮಲ್ಲಿ ಬೆಳೆಸಿಕೊಂಡ್ರೆ ಮಾತ್ರ ನಮಗೆ ಇನ್ನೊಬ್ಬರ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಒಬ್ಬರ ಎದುರುಗಡೆ ನಿಂತು ನಾವು ಮಾತನಾಡುವಂತಹ ಶಕ್ತಿನ ನಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲಿ 2, 3, 10 ಜನ, 100 ಜನ, 200 ಜನ ಈ ರೀತಿ ನಮಗೆ ಜನಗಳ ಮಧ್ಯೆ ಯಾವುದೇ ವಿಷಯ ಕೊಟ್ಟು ಕೂಡ ಜನರ ಎದುರುಗಡೆ ಮಾತನಾಡುವಂತಹ ಧೈರ್ಯ ಅನ್ನೋದು ನಮಗೆ ಬರ್ತದೆ. ಅದಕ್ಕೆ ಹೇಳೋದು ನಾನು, ಸಾಧ್ಯವಾದಷ್ಟು ಸಣ್ಣ ಸಣ್ಣ ಅವಕಾಶಗಳು ಸಿಕ್ಕಾಗ ಅದನ್ನು ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಸಿಕ್ಕ ಅವಕಾಶಗಳನ್ನು ಬಿಡಬೇಡಿ. ಏನೋ ಒಂದು ಸಲ 2-3 ಸಲ ತಪ್ಪಾಗುತ್ತೆ, ಬಟ್ ಮಾತನಾಡುವಂಥ ಅವಕಾಶಗಳನ್ನು ನೀವು ಗಿಟ್ಟಿಸ್ಕೊಳ್ಳಿ. ಮಾತನಾಡಿ, ಜನರ ಮುಂದೆ ಮಾತನಾಡಲಿಕ್ಕೆ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಆವಾಗ ಫಿಯರ್ ಅನ್ನೋದು ಹೋಗ್ತದೆ. ಫಿಯರ್ ಅನ್ನೋದು ನಮ್ಮಲ್ಲಿ ಹೋದರೆ ಆಗ ಮಾತ್ರ ನಾವು ಏನೋ ಒಂದು ಅಚೀವ್ ಮಾಡಲಿಕ್ಕೆ ಆಗುತ್ತೆ. ಕೆಲಸದಲ್ಲಿ ಕೂಡ ನಾವು ಏನೋ ಒಂದು ಸಾಧನೆ ಮಾಡಲಿಕ್ಕೆ ಆಗುತ್ತೆ. ಫಸ್ಟ್ ಮಾತು, ನಗು, ಧೈರ್ಯ, ತಾಳ್ಮೆ, ಇಷ್ಟೊಂದು ವಿಷಯಗಳು ನಮ್ಮಲ್ಲಿ ಅಡಕವಾಗಿದ್ದರೆ ಮಾತ್ರ ಖಂಡಿತ ನಾವು ಏನೋ ಒಂದು ಸಾಧನೆಯನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಅಥವಾ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಅವಕಾಶಗಳನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ಬ್ಲಾಗ್ ಮುಖಾಂತರ ಹೇಳೋದು ಅಷ್ಟೇ, ಸಣ್ಣ ಸಣ್ಣ ಅವಕಾಶಗಳನ್ನು ಸಿಕ್ಕಾಗ ದೂರ ಸರಿಬೇಡಿ, ಅವಕಾಶಗಳನ್ನು ಬಾಚಿಕೊಳ್ಳಿ, ಹಿಂಜರಿಬೇಡಿ, ಹೆಜ್ಜೆಗಳನ್ನು ಯಾವುದೇ ಕಾರಣಕ್ಕೂ ಹಿಂದೆ ಇಡಬೇಡಿ. ತಾಳ್ಮೆ ಎನ್ನುವುದು ನಮ್ಮಲ್ಲಿ ಇರಲೇಬೇಕು. ಆಮೇಲೆ ಏನಂದರೆ, ಪ್ರತಿಯೊಂದು ಒಬ್ಬರು ಯಾರಾದರೂ ಒಂದು ನಮಗೆ ಮಾತನಾಡುವಂಥ ಒಂದು ಅವಕಾಶ ಕೊಟ್ಟರೆ ಅಲ್ಲಿ ದಯಮಾಡಿ ಹಿಂದೆ ಅಂತೂ ಹೋಗಬೇಡಿ. ನಾನು ತುಂಬ ಜನರು ನನಗೆ ಅದೇ ಒಂದು ಏನಾಗುತ್ತೆ ಅಂದರೆ, ಆ ಟೈಮಲ್ಲಿ ಒಂಥರ ಕಿರಿಕಿರಿ, ಯಾಕೆ ಇವರಿಗೆ ಒಂದು ವಿಷಯದ ಬಗ್ಗೆ ಒಂದು ಅಟ್ಲೀಸ್ಟ್ ಒನ್ ಪರ್ಸನ್ ಇದ್ದಾಗ ನಿಮಗೆ ಯಾಕೆ ಮಾತನಾಡುವಂಥ ಒಂದು ಎಜುಕೇಟೆಡ್ ಆಗಿರ್ತಾರೆ, ಅವರು ಡಬಲ್ ಗ್ರಾಜುಯೇಟ್ ಆಗಿರ್ತಾರೆ, ಆದರೂ ಕೂಡ ಒಂದು ವಿಷಯದ ಏನಾದರೂ ಒಂದು ಇದರ ಬಗ್ಗೆ ರಿವ್ಯೂಸ್ ಹೇಳಿ ಅಥವಾ ಏನಾದರೂ ಒಂದು ಒಪಿನಿಯನ್ ಹೇಳಿ ಅಂತ ಹೇಳಿದಾಗ, ಬಟ್ ಅವರಲ್ಲಿ ಒಂದು ಯಾವುದೇ ವಿಷಯಗಳು ಕೂಡ ತಲೆಯಲ್ಲಿ ಬರುವುದಿಲ್ಲ. ಅಟ್ಲೀಸ್ಟ್ ಒಂದು ಪಾಸಿಟಿವ್ ವ್ಯೂಸ್ ಕೂಡ ಅವರಲ್ಲಿ ಒಂದು ಬರುವುದಿಲ್ಲ ಅಂದರೆ ನಿಜವಾಗ್ಲೂ ಅದು ಒಂಥರ ಸ್ವಲ್ಪ ಬೇಜಾರಾಗುತ್ತೆ. ಸೊ ನಾನು ಇತ್ತೀಚಿನ ಜನ್ರೇಷನ್ಗೆ ಹೇಳೋದಷ್ಟೇ, ಎಜುಕೇಟೆಡ್ ತುಂಬ ಜನ ಶಿಕ್ಷಣವನ್ನು ಪಡೆದಿರ್ತಾರೆ, ತುಂಬ ನಾಲೆಡ್ಜ್ ಇರುತ್ತೆ, ಬಟ್ ಅವರು ಯಾಕೆ ಅವರಿಗೆ ವಿಷಯದ ಬಗ್ಗೆ ಅವರು ಯಾಕೆ ಹಿಂಜರಿತಾರೆ ಅಂದರೆ ಅದರ ಒಂದು ಇಂಟ್ರೆಸ್ಟ್ ಅದರಲ್ಲಿ ಆಸಕ್ತಿ ಇರುವುದಿಲ್ಲ. ಬಟ್ ನಮಗೆ ಯಾಕೆ ಇನ್ನೊಬ್ಬರನ್ನು ನೋಡೋದೇ ಆಯಿತು, ಬಟ್ ಇನ್ನೊಬ್ಬರು ಮಾತನಾಡೋದನ್ನು ಕೇಳೋದೇ ಆಯಿತು, ಬಟ್ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳೋದು ನಮಗೆ ಸಮಯವೂ ಇಲ್ಲ, ಅದನ್ನು ನಾವು ಮಾಡೋದೂ ಇಲ್ಲ, ಪ್ರಯತ್ನ ಅಂತೂ ಮಾಡೋದೂ ಇಲ್ಲ. ಸೊ ಈ ರೀತಿಯಾಗಿ ಏನಾಗ್ತಾರೆ, ಅವರಿಗೆ ನಾವು ಒಂದು ಸಡನ್ನಾಗಿ ಒಬ್ಬರು ಇದರ ಬಗ್ಗೆ ಹೇಳಿ ಅಂತ ಹೇಳಿದಾಗ ಅವರಿಗೆ ಖಂಡಿತವಾಗ್ಲೂ ಅದರ ಬಗ್ಗೆ ಹಿಂಜರಿಕೆ ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನು ಹೇಳೋದು, ಪ್ರತಿಯೊಬ್ಬರೂ ಕೂಡ ತಮಗೆ ಸಮಯವನ್ನು ಕೊಟ್ಟು ಸಾಧ್ಯವಾದಷ್ಟು ನಾವು ಮಾತನಾಡೋದನ್ನು ನಾವೇ ಸ್ವಲ್ಪ ಕೇಳಬೇಕು. ಸೊ ಆವಾಗ ಮಾತ್ರ ಮೊದಲು ನಾವು ಬದಲಾಗಬೇಕು. ನಮ್ಮಲ್ಲಿ ನಾವು ಬದಲಾವಣೆ ಇದ್ದಾಗ ಮಾತ್ರ ನಾವು ಇನ್ನೊಬ್ಬರ ಬದಲಾವಣೆ ಆಗೋದನ್ನು ನೋಡ್ಕೊಳ್ಬೇಕು. ಇನ್ನೊಬ್ಬರ ಬದಲಾವಣೆ ಅದನ್ನು ನೋಡಿಕೊಂಡ್ರೆ ನಾವು ಯಾವಾಗ ಬದಲಾವಣೆ ಆಗ್ತೇವೆ, ಆಗ ನಾವು ಯಾವಾಗ ಬೆಳಿತೇವೆ. ಫಸ್ಟ್ ನಮ್ಮನ್ನು ನಾವು ಸ್ವಲ್ಪ ನಮಗೆ ನಾವು ಸ್ವಲ್ಪ ಸಮಯನ ಕೊಡಬೇಕು ಸ್ನೇಹಿತರೆ. ಹಾಗೆ ನಮ್ಮನ್ನು ನಾವು ಸ್ವಲ್ಪ ಬದಲಾವಣೆ ಮಾಡೋದಕ್ಕೆ ನಾವು ನೋಡಬೇಕು. ನಮ್ಮಲ್ಲಿ ಏನೋ ಒಂದು ಇವತ್ತಿದ್ದ ಹಾಗೆಯೇ ನಾಳೆ ಆ ರೀತಿ ಇರುವುದಲ್ಲ, ಬಟ್ ನಮ್ಮ ಕೆಲಸದಲ್ಲಿ ಆಗಿರ್ಬೋದು ನಾವು ಅಥವಾ ಪ್ರತಿಯೊಂದರಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಅನ್ನೋದನ್ನು ಮಾಡಿಕೊಂಡು ಹೋಗಬೇಕು ನಾವು. ಬಟ್ ಇದ್ದ ಜಾಗದಲ್ಲೇ ಸ್ಟಿಕ್ ಆನ್ ಆಗಿರೋದು ಬೇಡ. ಸೊ ಮೂವ್ ಆಗೋಣ, ಹೆಜ್ಜೆಗಳನ್ನು ಮುಂದಿಡ್ತಾ ಹೋಗೋಣ. ಬಟ್ ಇವಾಗ ಯೌವನ ನಮಗೆ, ಸೊ ಈ ಏಜಲ್ಲಿ ನಾವು ಏನೋ ಮಾಡೋದಿದ್ರೆ ಬಟ್ ನಾವು ಏಜ್ ಆದಾಗ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ವಾ? ಸೊ ಹಾಗಾಗಿ ಹೇಳೋದು ನಾನು, ಸ್ಟೇಜ್ ಫಿಯರ್ ಎನ್ನುವುದು ತನ್ನಷ್ಟಕ್ಕೆ ನಮಗೆ ಹೋಗಬೇಕಾದ್ರೆ ನಾವು ಫಸ್ಟ್ ನಮಗೆ ನಾವು ಸಮಯವನ್ನು ಕೊಡೋಣ. ಸೊ ನಿಮ್ಮ ಜೊತೆ ನೀವೇ ಒಬ್ಬರು, ನಿಮಗೆ ಯಾರೂ ಇಲ್ಲ, ನೀವೇ ಒಬ್ಬರು ನಿಮ್ಮ ಜೊತೆ ನೀವು ಮಾತಾಡ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಭಯ ಅನ್ನೋದು ಹೋಗ್ತದೆ. ಸೊ ನಮಗೆ ನಾವು ಸ್ವಲ್ಪ ಸಮಯ ಕೊಟ್ಟು ಮಾತಾಡೋಣ, ಹಿಂಜರಿಕೆ ಅನ್ನೋದು ಬೇಡ. ಸಿಕ್ಕ ಶಿಕ್ಷಣವನ್ನು ಅದನ್ನು ಸದುಪಯೋಗ ಮಾಡೋಣ. ಬರೀ ಆ ಶಿಕ್ಷಣವನ್ನು ಇಲ್ಲಿ ಒಳಗೆ ಇಟ್ಕೊಂಡು ಅದು ಏನು ಪ್ರಯೋಜನ ಇಲ್ಲ. ಅಲ್ಪ ಸ್ವಲ್ಪ ನಮಗೆ ಹೆತ್ತವರು ಸ್ವಲ್ಪ ಆದರೂ ಶಿಕ್ಷಣ ಅನ್ನೋದನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ಇನ್ನೊಬ್ಬರಿಗೆ ಯೂಸ್ ಆಗುವ ರೀತಿಯಲ್ಲೇ ನಾವು ಅದನ್ನು ಸ್ವಲ್ಪ ಇನ್ನೊಬ್ಬರಿಗೆ ಕೊಡೋಣ. ಬಟ್ ಅದು ಬಿಟ್ಟು ನಾವು ಕಲಿತ ವಿದ್ಯೆಯನ್ನು ಬರೀ ನಮ್ಮೊಳಗೇ ನಾವು ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸೊ ಇನ್ನೊಬ್ಬರಿಗೆ ನಾವು ಅದನ್ನು ಕೊಟ್ಟರೆ ಮಾತ್ರ ಇನ್ನಷ್ಟು ನಮಗೆ ನಾಲೆಜ್ ಸಿಗ್ತದೆ. ಇನ್ನೊಬ್ಬರಿಗೆ ಹೇಳಿದಷ್ಟು ನಮಗೆ ಮತ್ತಷ್ಟು
ನಮಗೆ ನಾಲೆಜ್ ಸಿಗ್ತದೆ. ಸೊ ಅದನ್ನು ನಾವು ಮಾಡ್ತಾ ಹೋಗೋಣ. ಬರೀ ನಾವು ನಮ್ಮ ಪಾಡಿಗೆ ನಾವು ಓದಿ ನಾನಿಷ್ಟು ಓದಿದ್ದೇನಪ್ಪ ಆ ರೀತಿ ನಾವು ಸ್ಟ್ಯಾಂಡರ್ಡ್ ಎಲ್ಲ ಮೇಂಟೈನ್ ಮಾಡ್ತಾ ಹೋದರೆ ಅದು ಸುಮ್ಮನೆ ವೇಸ್ಟ್ ಬಾಡಿ ಅಂತ ನನಗೆ ಅನಿಸುತ್ತೆ. ಸೊ ಜನಗಳೊಟ್ಟಿಗೆ ಸ್ವಲ್ಪ ಜಾಸ್ತಿಯಾಗಿ ಬೆರೆಯೋಣ, ಜಾಸ್ತಿ ಮಾತನಾಡೋಣ. ಬಟ್ ಸುಮ್ಮನೆ ಬೇಕಾಬಿಟ್ಟಿ ಅಂತ ಸಮಯವನ್ನು ವ್ಯರ್ಥ ಮಾಡದೆ ನಮಗೆ ನಾವು ಸ್ವಲ್ಪ ಸಮಯವನ್ನು ಕೊಟ್ಟು ನಮ್ಮಲ್ಲೇ ನಾವು ಬದಲಾವಣೆಯನ್ನು ತರೋಣ. ಖಂಡಿತವಾಗ್ಲೂ ನಿಮಗೆ ಇಂತಹ ಒಂದು ಬದಲಾವಣೆಯನ್ನು ತಂದರೆ ನೀವು ಪ್ರತಿಯೊಂದು ಕೆಲಸದಲ್ಲೂ ಸಾಧನೆ ಮಾಡಲಿಕ್ಕೆ ಆಗುತ್ತೆ ಸ್ನೇಹಿತರೆ. ಹಾಗೆ ಹೇಳೋದು, ಇನ್ನು ಮುಂದೆ ಆದರೂ ನಾವು ನಿಮಗೆ ಯಾರಾದರೂ ಒಂದು ವೇದಿಕೆ ಅಥವಾ ನಿಮ್ಮ ಬಗ್ಗೆ ಯಾರಾದರೂ ಒಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟರೆ ಖಂಡಿತವಾಗ್ಲೂ ಮಾತನಾಡಿ, ಹಿಂಜರಿಬೇಡಿ. ಸೊ ಅದು ತಪ್ಪು ಸರಿಯೋ ಗೊತ್ತಿಲ್ಲ, ಬಟ್ ನಿಮ್ಮ ಮನಸ್ಸಿಗೆ ಬಂದದನ್ನಾದರೂ ಅಟ್ಲೀಸ್ಟ್ ಮಾತನಾಡಿ. ಯಾಕೆಂದರೆ ಇಂತಹ ಒಂದು ಕಲೆಯನ್ನು ನೀವು ಬೆಳೆಸಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದು ಜನರ ಮುಂದೆ ಒಂದು ಮಾತನಾಡಲಿಕ್ಕೆ ಹಾಗೂ ನೀವು ಅಥವಾ ವೇದಿಕೆಯಲ್ಲಿ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಹಾಗೂ ಮಾತಾಡಲಿಕ್ಕೆ ಒಂದು ಅಭ್ಯಾಸ ಆಗುತ್ತೆ. ಸೊ ಇಂಥ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ಕೆಲವರಿಗೆ ನಾನೊಂದು ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ನಾನು ಕೆಲವೊಂದು ಜನರನ್ನು ನಾನು ಒಬ್ಸರ್ವ್ ಮಾಡಿದ್ದೇನೆ. ಬಟ್ ನಾನು ಎಲ್ಲಿ ಏನಂತ ಹೇಳೋದಿಲ್ಲ, ಬಟ್ ಅವರಿಗೆ ಏನಂದರೆ ಎಜುಕೇಷನ್ ತುಂಬ ಕಡಿಮೆ ಇರ್ತದೆ. ಬಟ್ ಅವರು ಒಂದು ಮಾತನಾಡೋ ಒಂದು ದಾಟಿ ನೋಡಿದರೆ ನಿಜವಾಗ್ಲೂ ತುಂಬ ಮೆಚ್ಚುವಂಥದ್ದು. ಅದು ಎಜುಕೇಷನ್ ತುಂಬ ಏನೋ ಒಂದು 7th 8th ಇಷ್ಟೇ ಮಾಡಿರ್ತಾರೆ ಮೇ ಬಿ. ಅವರಲ್ಲಿ ಮಾತನಾಡೋ ಒಂದು ಸ್ಕಿಲ್ಲು ನೋಡಿದ್ರೆ ನಿಜವಾಗ್ಲೂ ಒಂದು ತುಂಬ ಖುಷಿಯಾಗುತ್ತೆ. ಅದು ಯಾಕೆ ಅವರಲ್ಲಿ ಬಂದಿದೆ ಅಂದರೆ ಅವರ ಅವಕಾಶಗಳನ್ನು ಗಿಟ್ಟಿಸ್ಕೊಂಡು ಹೋದರು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರು. ಪ್ರತಿಯೊಂದು ವೇದಿಕೆ ಏನಾಗುತ್ತೆ, ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ತಾನೇ ಮುಂದೆ ನಿಂತು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದರು, ಹಾಗೆ ಮಾತನಾಡಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಂಡಿದ್ದರು. ಸೊ ಈ ರೀತಿ ಅವರು ನೋಡಿ, ಅಲ್ಲಿ ಅವರ ಎಜುಕೇಷನ್ ಅನ್ನೋದು ಕ್ಯಾಲ್ಕುಲೇಟ್ ಆಗೋದಿಲ್ಲ, ಬಟ್ ಅವರ ಕಮ್ಯುನಿಕೇಷನ್, ಅವರು ಯಾವ ರೀತಿ ಮಾತನಾಡ್ತಾರೆ ಅನ್ನೋದು ಅದು ಮುಖ್ಯ ಆಗುತ್ತೆ. 4 ಜನ ನಾವು ಮಾತನಾಡೋದನ್ನು ಕೇಳಿದಾಗ ನಿಜವಾಗ್ಲೂ ಅಲ್ಲಿ ಎಜುಕೇಷನ್ ಅನ್ನೋದು ಬರೋದಿಲ್ಲ, ಬಟ್ ಅವರೆಷ್ಟು ಚೆಂದಾಗಿ ಮಾತನಾಡಿದ್ರಲ್ಲ ಅನ್ನೋದು ನಿಜವಾಗ್ಲೂ ಅದು ಖುಷಿಯಾಗುತ್ತೆ. ಸೊ ಹಾಗೆ ಹೇಳೋದು, ನಾನು ಮಾತನಾಡಲಿಕ್ಕೆ ಶಿಕ್ಷಣ ಅನ್ನೋದು ಬೇಕಾಗೋದಿಲ್ಲ, ಬಟ್ ನಾವು ಅವಕಾಶಗಳನ್ನು ನಾವು ಗಿಟ್ಟಿಸ್ಕೊಳ್ಬೇಕು. ಅವಕಾಶಗಳನ್ನು ನಾವು ಬಂದ ಅವಕಾಶಗಳನ್ನು ನಾವು ಬಾಚಿಕೊಳ್ಬೇಕು, ಹಿಂಜರಿಬಾರ್ದು. ಆಮೇಲೆ ಏನಂದರೆ ಭಯ ಅನ್ನೋದು ನಮ್ಮಲ್ಲಿ ಮೊದಲು ನಾವು ಬಿಡಬೇಕು, ಅದನ್ನು ನರ್ವಸ್ನೆಸ್ಸನ್ನು ಬಿಡಬೇಕು, ಸ್ಟ್ರಾಂಗ್ ಆಗಿರಬೇಕು, ಬಟ್ ಖುಷಿಯಾಗಿರಬೇಕು. ಯಾರು ಏನು ವಿಷಯ ಕೊಟ್ಟು ನನಗೆ ಮಾತನಾಡುವಂತಹ ಒಂದು ಏನು ಹೇಳ್ತಾರೆ, ಮಾತಾಡೋದು ಡೇರಿಂಗ್ ಇದೆ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಬರಬೇಕು. ಸೊ ಈ ರೀತಿ ನಾವು ಪ್ರತಿಯೊಬ್ಬರಲ್ಲೂ ಕೂಡ ಇಂತಹ ಒಂದು ಧೈರ್ಯ ಇದ್ದರೆ ಖಂಡಿತವಾಗ್ಲೂ ನಮ್ಮ ಸಮಾಜ ಆಗಿರ್ಬೋದು, ನಮ್ಮ ಊರಿನ ಜನರ ಮುಂದೆ ಆಗಿರ್ಬೋದು, ನಮ್ಮ ಸಮಾಜದಲ್ಲಿ ಆಗಿರ್ಬೋದು, ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು, ಇಂತಹ ಒಂದು ಪ್ರಜೆಗಳನ್ನ ನಾವು ಇಂತಹ ಮಾತನಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಏನೋ ಒಂದು ಬದಲಾವಣೆ ಆಗ್ಬೋದು ಅನ್ನೋದೊಂದು ನನ್ನ ನಂಬಿಕೆ. ಹಾಗಾಗಿ ಪಡೆದ ಶಿಕ್ಷಣ ಎಷ್ಟೇ ಕಡಿಮೆ ಶಿಕ್ಷಣ ಆಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಯಾರೂ ಕಡಿಮೆ ಶಿಕ್ಷಣವನ್ನು ಪಡೆಯೋದಿಲ್ಲ. ಪಾಪ ಎಲ್ಲರಿಗೂ ಕೂಡ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ಶಿಕ್ಷಣ ಅನ್ನೋದನ್ನು ಕೊಟ್ಟಿರ್ತಾರೆ. ದಯಮಾಡಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅದು ಬಿಟ್ಟು ಸುಮ್ಮನೆ ಬೇರೆ ಬೇರೆ ವಿಷಯಗಳಿಗೆ ದುರುಪಯೋಗ ಮಾಡಬೇಡಿ. ಅದನ್ನು ಒಳ್ಳೆ ವಿಷಯಕ್ಕೆ ಸದುಪಯೋಗ ಪಡಿಸ್ಕೊಳ್ಳಿ. ಲೈಫಲ್ಲಿ ಏನೋ ಒಂದು ಗೋಲ್ ಇಟ್ಕೊಂಡಿರಿ, ಮುಂದೆ ಹೋಗಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿರಿ. ಸಮಯನ ವ್ಯರ್ಥ ಮಾಡಬೇಡಿ. ಇಂಥ ವೇದಿಕೆಗಳು ಸಿಕ್ಕಾಗ ಅದನ್ನು ಸಾಧ್ಯವಾದಷ್ಟು ಹಿಂಜರಿಯದೆ ಮಾತನಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಧೈರ್ಯವಂತರಾಗಿರಿ. ಹಿಂದೆ ಯಾವತ್ತೂ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಲಿಕ್ಕೆ ಹೋಗಬೇಡಿ. ನಾನು ಹೆಚ್ಚಾಗಿ ಹೇಳುವಂಥದ್ದು ಏನಂದರೆ, ಸಣ್ಣ ವಯಸ್ಸಿನ ಹುಡುಗರಾಗಿರ್ಬೋದು, ಹುಡುಗಿಯರಾಗಿರ್ಬೋದು, ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳಿ, ಮಾತನಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಆವಾಗ ಖಂಡಿತವಾಗ್ಲೂ ನಾವು ನಮ್ಮ ಕೆಲಸದಲ್ಲಿ ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ನಾವು ಆಡುವಂಥ ಭಾಷೆ ಯಾವುದೇ ಆಗಿರಲಿ, ಅದರಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ಹಾಗೆ ಅದು ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಇದ್ದರೆ ಖಂಡಿತವಾಗ್ಲೂ ನಮ್ಮಲ್ಲಿ ಈ ಒಂದು ಮಾತನಾಡುವಂತಹ ಒಂದು ಕಲಿಕೆ ಖಂಡಿತವಾಗ್ಲೂ ಒಂದು ಬಂದೇ ಬರ್ತದೆ. ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಯಾರಿಗಾದರೂ ನಾನು ಕೆಲವರಿಗೆ ಇಲ್ಲಿ ಬಂದಾಗ ಒಂದು ಅವಕಾಶಗಳನ್ನು ಆಲ್ಮೋಸ್ಟ್ ಹೆಚ್ಚಿನ ಜನರಿಗೆ ಕೊಡ್ತೇನೆ, ಬಟ್ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನನ್ನ ಉದ್ದೇಶ ಇಷ್ಟೇ, ಏನಂದರೆ ಅದನ್ನು ನೀವು ಒಂದು ಮಾತನಾಡುವಂಥ ಸ್ಕಿಲ್ಲನ್ನು ನಿಮ್ಮಲ್ಲಿ ಬೆಳೆಸ್ಕೊಂಡ್ರೆ ನಿಮ್ಮ ಕೆಲಸದಲ್ಲಿ ಏನಾದರೂ ಒಂದು ನಿಮಗೆ ಒಂದು ಯಶಸ್ಸು ಸಿಗ್ಬೋದು ಅನ್ನೋಂಥ ದೃಷ್ಟಿಯಲ್ಲಿ. ಸೊ ಮಾತಾಡೋ ಅಭ್ಯಾಸವನ್ನು ಮಾಡಿಕೊಳ್ಳಿ. ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ಒಳ್ಳೆ ಜನಗಳಿಗೆ ಅದನ್ನು ಬಿತ್ತರಿಸುವ ಹಾಗೆ ನೀವು ಅದನ್ನು ಪ್ರಯತ್ನ ಪಡಿ. ಸುಮ್ಮನೆ ಬರೀ ನಮ್ಮ ಎಜುಕೇಷನ್ ನಮ್ಮ ಇನ್ಸೈಡ್ ನಮ್ಮ ಮನಸ್ಸಿನೊಳಗೆ ಇಟ್ಟು ಅದನ್ನು ಕೊರೆಬೇಡಿ. ಅದನ್ನು ಜನರಿಗೆ ಒಂದು ನೀಡುವಂತಹ ಒಂದು ಆಸಕ್ತಿ ನಿಮ್ಮದಾಗಿರಲಿ. ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಿದ್ದೀನಿ ಸ್ನೇಹಿತರೆ. ಸೊ ಶಾರ್ಟಾಗಿ ವಿಡಿಯೋ ಮಾಡಿದ್ದೇನೆ, ಬಟ್ ನಿಮಗೆ ಇಷ್ಟ ಆಗ್ಬೋದಂತ ಅನ್ಕೋತೀನಿ, ಇನ್ಸ್ಪೈರ್ ಆಗ್ಬೋದಂತ ಅನ್ಕೋತೀನಿ.
ಏನಾದರೂ ಯಾರು ಮಾತಾಡೋದಲ್ಲಿ ಸ್ವಲ್ಪ ಸ್ಪೀಡ್ ಏನಾದರೂ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ. ಬಟ್ ಸಾಧ್ಯವಾದಷ್ಟು ಮಾತನಾಡಿ ಕಮೆಂಟ್ಸ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೇನೆ ನಾನು. ಸೊ ಇನ್ನು ಏನಾದರೂ ನಿಮಗೆ ಒಂದು ಹೊಸ ಯಾವುದರ ಬಗ್ಗೆ ಒಂದು ಹೊಸ ವೀಡಿಯೋಸ್ ವ್ಲಾಗ್ ಬೇಕಿದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡ್ತೇನೆ. ಇನ್ನೊಂದು ಮತ್ತೆ ಕೊನೆಯದಾಗಿ ಹೇಳ್ತೇನೆ ನಾನು, ಸ್ಟೇಜ್ ಫಿಯರ್ ಅನ್ನೋದನ್ನು ಬಿಟ್ಬಿಡಿ, ವೇದಿಕೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಮುಂದಿನ ವ್ಲಾಗಲ್ಲಿ ನಿಮಗೆ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿಯವರೆಗೆ ಟಾಟಾ ಬಾಯ್.